ಈ ವರ್ಷದ ಬಿಗ್ಗೆಸ್ಟ್ ಕಂಪ್ಯಾರಿಸನ್ ಈ ವಿಡಿಯೋದಲ್ಲಿ ಆಗ್ತಾ ಇದೆ. ಇವತ್ತು ನಮ್ಮ ಹತ್ರ ಎರಡು ಪ್ರೀಮಿಯಂ ಸ್ಮಾರ್ಟ್ಫೋನ್ ಇದೆ. ಸ್ಯಾಮ್ಸಂಗ್ S25 ಅಲ್ಟ್ರಾ, ಇನ್ನೊಂದು ಕಡೆ ಐಫೋನ್ 16 Pro Max. ಎರಡು ಫೋನ್ ಅಲ್ಟಿಮೇಟ್ ಪ್ರೀಮಿಯಂ ಫೋನ್ ಆಗಿದ್ದು ಇವುಗಳ ಕಂಪ್ಯಾರಿಸನ್ ಮಾಡಬೇಕು ಅಂತ ನಾನು ನಿಮಗೋಸ್ಕರ ಈ ವಿಡಿಯೋದಲ್ಲಿ ಎರಡು ಫೋನ್ನ ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ. ಯಾವ ಫೋನ್ ಬೆಸ್ಟ್ ಇದೆ, ಯಾವ ಫೋನಲ್ಲಿ ಏನು ಸಿಗ್ತದೆ, ಯಾವ ಫೋನಲ್ಲಿ ಏನು ಸಿಗ್ತಲ್ಲ, ಯಾವ ಫೋನ್ ತೊಗೊಂಡ್ರೆ ಬೆಸ್ಟ್ ಅಂತ ಹೇಳ್ತೀನಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಆರ್ಕಿಟೆಕ್ಟ್ 2.0. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎರಡು ಫೋನ್ಗಳು ಇನ್ ಆ್ಯಂಡ್ ಫೀಲ್ ತುಂಬ ಚೆನ್ನಾಗಿದೆ. ಎರಡು ಫೋನ್ಗಳ ಡಾಸಿಕ್ ಡಿಸೈನ್ನ ಹೊಂದಿದೆ. ಸ್ಯಾಮ್ಸಂಗ್ ತನ್ನ ಕರ್ವ್ ಡಿಸೈನ್ನ ಫ್ಲ್ಯಾಟ್ ಮಾಡಿದೆ, ಜೊತೆಗೆ ಕಾರ್ನರ್ಸ್ ರೌಂಡ್ ಮಾಡಿದೆ. ಆ್ಯಪಲ್ ಮೊದಲಿಂದನೂ ರೌಂಡ್ ಆಗಿದೆ, ಆದರೆ ಆ್ಯಪಲ್ನ ಕಾರ್ನರ್ಸ್ ಜಾಸ್ತಿ ರೌಂಡ್ ಆಗಿದೆ. ಇದರಿಂದ ಎರಡು ಫೋನ್ಗಳ ಯೂಸ್ ಮಾಡಿದಾಗ ಸ್ಯಾಮ್ಸಂಗಿಂತ ಆ್ಯಪಲ್ ಸ್ಲೈಟ್ ಕಂಫರ್ಟಬಲ್ ಫೀಲ್ ಆಯ್ತು ನನಗೆ. ಆದರೆ ನಿಮಗೆ ಸ್ವಲ್ಪ ದೊಡ್ಡ ಫೋನ್ ಯೂಸ್ ಮಾಡಬೇಕು ಅಂದರೆ ಸ್ಯಾಮ್ಸಂಗ್ S25 ಅಲ್ಟ್ರಾ ನಿಮಗೆ ಇಷ್ಟ ಆಗುತ್ತೆ. ಫೋನ್ ಡಿಸೈನ್ ನೋಡಿದ್ರೆ ಕೆಲವು ವರ್ಷಗಳಿಂದ ಎರಡು ಫೋನ್ಗಳ ಡಿಸೈನ್ ಜಾಸ್ತಿ ಚೇಂಜಸ್ ಆಗಿಲ್ಲ. ಸಣ್ಣ ಪುಟ್ಟ ಚೇಂಜಸ್ ಮಾಡಿ ಹೊಸ ಲುಕ್ನ ಕೊಟ್ಟಿದ್ದಾರೆ. ಎರಡು ಫೋನಲ್ಲಿ ಯಾವ ಫೋನ್ನ ಡಿಸೈನ್ ನಿಮಗೆ ಇಷ್ಟ ಆಯಿತು, ಯಾವ ಫೋನ್ ನಿಮಗೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ. ನನಗಂತೂ ಎರಡು ಫೋನ್ಗಳು ತುಂಬ ಪ್ರೀಮಿಯಂ ಫೀಲ್ ಆಯಿತು. ಎರಡು ಫೋನ್ ಸ್ಲೈಟ್ ಟೈಟಾನಿಯಂ ಫ್ರೇಮ್ ಇದೆ. ಇದರ ಮೇಲೆ ಯಾವುದೇ ಫಿಂಗರ್ ಪ್ರಿಂಟ್ ಮಾರ್ಕ್ ಬೀಳೋದಿಲ್ಲ, ಯಾಕಂದರೆ ಎರಡು ಮ್ಯಾಟ್ ಫಿನಿಶಿಂಗ್ನ ಹೊಂದಿದೆ. ಇದರಲ್ಲಿ ಎರಡು ಫೋನ್ನ ಬ್ಯಾಕ್ ಸೈಡ್ ಗ್ಲಾಸ್ ಸಿಗುತ್ತೆ. ಸ್ಯಾಮ್ಸಂಗ್ನಲ್ಲಿ ಫ್ರಂಟ್ ಬ್ಯಾಕ್ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಆರ್ಮರ್ 2 ಪ್ರೊಟೆಕ್ಷನ್ ಇದೆ. ಆ್ಯಪಲ್ ಬ್ಯಾಕ್ ಸೈಡ್ ಕಸ್ಟಮ್ ಗೊರಿಲ್ಲಾ ಗ್ಲಾಸ್ ಸಿಗುತ್ತೆ. ಫ್ರಂಟಲ್ಲಿ ಸೆರಾಮಿಕ್ ಶೀಲ್ಡ್ 2.0 ಪ್ರೊಟೆಕ್ಷನ್ ಇದೆ. ಆ್ಯಪಲ್ಗಿಂತ ಸ್ಯಾಮ್ಸಂಗ್ ಪ್ರೊಟೆಕ್ಷನ್ ಬೆಟರ್ ಇದೆ ಅಂತ ನನಗೆ ಫೀಲ್ ಆಗುತ್ತೆ, ಯಾಕಂದರೆ ನಾನು 2-3 ದಿನ ಯೂಸ್ ಮಾಡಿದ್ದೀನಿ. ಸ್ಯಾಮ್ಸಂಗ್ ಮೇಲೆ ಸ್ವಲ್ಪನೂ ಸ್ಕ್ರ್ಯಾಚಸ್ ಆಗಿಲ್ಲ, ಆದರೆ ಆ್ಯಪಲ್ 2-3 ಸ್ಕ್ರ್ಯಾಚಸ್ ಆಗಿದೆ. ನೀವು ಐಫೋನ್ ತೊಗೊಂಡ್ರೆ ಸ್ಕ್ರೀನ್ ಗಾರ್ಡ್ ಹಾಕ್ಸ್ಕೊಳ್ಳಿ, ಸ್ಯಾಮ್ಸಂಗ್ ತೊಗೊಂಡ್ರೆ ವಿತೌಟ್ ಸ್ಕ್ರೀನ್ ಗಾರ್ಡ್ ಯೂಸ್ ಮಾಡ್ಬೋದು. ಯಾವ ಫೋನ್ನಲ್ಲಿ ಜಾಸ್ತಿ ಅಡ್ವಾಂಟೇಜ್ ಸಿಗುತ್ತೆ ಅಂತ ನೋಡೋದಾದರೆ ಆ್ಯಪಲ್ನಲ್ಲಿ 2 ಅಡ್ವಾಂಟೇಜ್ ಸಿಗುತ್ತೆ. ಒಂದು ಕ್ಯಾಮ್ರಾ ಕಂಟ್ರೋಲರ್ ಬಟನ್, ಇನ್ನೊಂದು ಆ್ಯಕ್ಷನ್ ಬಟನ್. ಆ್ಯಕ್ಷನ್ ಬಟನ್ನ ನೀವು ಥರ್ಡ್ ಪಾರ್ಟಿ ಆಪ್ಷನ್ನಿಂದ ಕಸ್ಟಮೈಸ್ ಮಾಡ್ಬೋದು ಮತ್ತು ಕ್ಯಾಮ್ರಾ ಕಂಟ್ರೋಲ್ ಬಟನ್ನಿಂದ ಫೋಟೋಸ್ನ ಕ್ಲಿಕ್ ಮಾಡ್ಬೋದು. ವಿಡಿಯೋಸಲ್ಲಿ ಝೂಮ್ ಇನ್ ಮತ್ತು ಝೂಮ್ ಔಟ್ ಮಾಡ್ಬೋದು, ಆದರೆ ಈ ಬಟನ್ನ 90% ಜನ ಯೂಸ್ ಮಾಡೋದಿಲ್ಲ. ಮತ್ತು ಸ್ಯಾಮ್ಸಂಗಲ್ಲಿ S Pen ಸಿಗುತ್ತೆ. ಇದು ತುಂಬ ಯೂಸ್ಫುಲ್ ಆಗಿದೆ, ಯಾಕಂದರೆ ಈ S Penನಿಂದ ನೋಟ್ ಬರಿಬೋದು, ಡ್ರಾಯಿಂಗ್ ಮಾಡ್ಬೋದು. ಆದರೆ ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ರಿಮೂವ್ ಮಾಡಿದ್ದಾರೆ. ರಿಮೂವ್ ಮಾಡಿಲ್ಲ ಅಂದಿದ್ರೆ ಕ್ಯಾಮ್ರಾ ಫುಲ್ S Penನಿಂದನೇ ಕಂಟ್ರೋಲ್ ಮಾಡ್ಬೋದಾಗಿತ್ತು. ಇದರಲ್ಲಿ ಇದೆಲ್ಲ ಆಗೋದಿಲ್ಲ, ಆದ್ರೂ ಈ S Penನ 90% ಜನ ಯೂಸ್ ಮಾಡೋದಿಲ್ಲ. ನೀವು ಯೂಸ್ ಮಾಡ್ತಾ ಇದ್ದೀರಾ ಇಲ್ಲ ಅಂತ ಕಮೆಂಟ್ ಮಾಡಿ. ಮತ್ತು ಸ್ಯಾಮ್ಸಂಗಲ್ಲಿ ಇನ್ನೊಂದು ಅಡ್ವಾಂಟೇಜ್ ಸಿಗುತ್ತೆ. ಈ ಫೋನ್ನ ಡಿಸ್ಪ್ಲೇ ಮೇಲೆ ರಿಫ್ಲೆಕ್ಷನ್ ತುಂಬ ಕಡಿಮೆ ಬರುತ್ತೆ. ಎರಡು ಫೋನ್ನ ಔಟ್ಡೋರ್ನಲ್ಲಿ ಯೂಸ್ ಮಾಡಿದಾಗ ಆ್ಯಪಲ್ಗಿಂತ ಸ್ಯಾಮ್ಸಂಗ್ ಡಿಸ್ಪ್ಲೇ ಜಾಸ್ತಿ ವಿಸಿಬಲ್ ಆಗಿರುತ್ತೆ. ಆದರೆ ಸ್ಯಾಮ್ಸಂಗಿಂತ ಆ್ಯಪಲ್ನಲ್ಲಿ ಬ್ಲೇಸರ್ಸ್ ತುಂಬ ಕಡಿಮೆ ಇದೆ. ಎರಡು ಫೋನ್ನ ಸ್ಲೈಡ್ ಬೈ ಸ್ಲೈಡ್ ಇಟ್ಟು ನೋಡಿದಾಗ ಐಫೋನ್ನ ಬ್ಲೇಸರ್ಸ್ ಕಡಿಮೆ ಇದೆ ಅನಿಸುತ್ತೆ. ಈಗ ಇವುಗಳ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ ಸ್ಯಾಮ್ಸಂಗ್ನಲ್ಲಿ 6.9 ಇಂಚಸ್ ಪ್ಯಾನಲ್ ಇದೆ, ಆ್ಯಪಲ್ನಲ್ಲಿ 6.8 ಇಂಚಸ್ ಪ್ಯಾನಲ್ ಇದೆ. ಎರಡರಲ್ಲೂ LTPO ಸೇಮ್ ಡಿಸ್ಪ್ಲೇ ಸಿಗುತ್ತೆ. ಸ್ಯಾಮ್ಸಂಗ್ನಲ್ಲಿ ಡೈನಾಮಿಕ್ AMO LED 2x ಡಿಸ್ಪ್ಲೇ ಸಿಗುತ್ತೆ. ಆ್ಯಪಲ್ನಲ್ಲಿ ಸೂಪರ್ ರಿಟರ್ನ್ XDR OLED ಡಿಸ್ಪ್ಲೇ ಸಿಗುತ್ತೆ. ಆ್ಯಪಲ್ನಲ್ಲಿ ಕ್ಲೋಸ್ ಟು 2K ಡಿಸ್ಪ್ಲೇ ಇದೆ, ಆದರೆ ಸ್ಯಾಮ್ಸಂಗ್ನಲ್ಲಿ ಪ್ರಾಪರ್ 2K ಡಿಸ್ಪ್ಲೇ ಇದೆ. ಇದರಲ್ಲಿ HDR10+ ಕಂಟೆಂಟ್ ಸ್ಟ್ರೀಮ್ ಮಾಡ್ಬೋದು. ಆ್ಯಪಲ್ನಲ್ಲಿ ಕೇವಲ HDR10 ಕಂಟೆಂಟ್ ಸ್ಟ್ರೀಮ್ ಮಾಡ್ಬೋದು, ಆದರೆ ಆ್ಯಪಲ್ನಲ್ಲಿ ಡಾಲ್ಬಿ ವಿಷನ್ ಕಂಟೆಂಟ್ ಸ್ಟ್ರೀಮ್ ಮಾಡ್ಬೋದು. ಸ್ಯಾಮ್ಸಂಗಲ್ಲಿ ಡಾಲ್ಬಿ ವಿಷನ್ ಸಪೋರ್ಟ್ ಇಲ್ಲ, ಆದರೆ ಆ್ಯಪಲ್ನಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಅನಿಸುತ್ತೆ, ಅದು 2000 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಅಷ್ಟೇ. ಆದರೆ ಸ್ಯಾಮ್ಸಂಗ್ನಲ್ಲಿ 2600 ನೀಟ್ ಬ್ರೈಟ್ನೆಸ್ ಸಿಗುತ್ತೆ. ಇಂಡೋರ್ ಮತ್ತು ಔಟ್ಡೋರ್ನಲ್ಲಿ ಐಫೋನ್ಗಿಂತ ಸ್ಯಾಮ್ಸಂಗ್ ವಿಸಿಬಿಲಿಟಿ ಬೆಟರ್ ಇದೆ ಮತ್ತು ಜಾಸ್ತಿ ಬ್ರೈಟ್ ಆಗಿದೆ. ಇಂಡೋರ್ನಲ್ಲಿ ನಾರ್ಮಲ್ ಕಂಟೆಂಟ್ ನೋಡಿದಾಗ ಕಲರ್ಸ್ ಎರಡು ಸೇಮ್ ಆಗಿ ಬರುತ್ತೆ. ಬ್ರೈಟ್ನೆಸ್ ಕೂಡ ಸಿಮಿಲರ್ ಆಗಿದೆ, ಆದರೆ ಆ್ಯಪಲ್ನಲ್ಲಿ ವಿಡಿಯೋ ವಾರ್ಮ್ ಆಗಿ ಬರುತ್ತೆ. ಸ್ಯಾಮ್ಸಂಗ್ನಲ್ಲಿ ನ್ಯಾಚುರಲ್ ಕಲರ್ಸ್ ಬರುತ್ತೆ, ಆದರೆ HDR ಕಂಟೆಂಟ್ ಸ್ಟ್ರೀಮ್ ಮಾಡಿದಾಗ ಸ್ಯಾಮ್ಸಂಗ್ನಲ್ಲಿ ಬೆಟರ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಯಾಕಂದರೆ ಜಾಸ್ತಿ ಪೀಕ್ ಬ್ರೈಟ್ನೆಸ್ ಇದೆ. ಇದರಿಂದ ಡಿಸ್ಪ್ಲೇ ಜಾಸ್ತಿ ಬ್ರೈಟ್ ಆಗಿ ಕಾಣುತ್ತೆ, ಶಾಡೋ ಹೈಲೈಟ್ ಆಗಿ ಮತ್ತು ಆ್ಯಂಟಿ ರಿಫ್ಲೆಕ್ಷನ್ ಕೋಟಿಂಗ್ ಇರೋದ್ರಿಂದ ಡೀಪ್ ಬ್ಲ್ಯಾಕ್ ಚೆನ್ನಾಗಿ ಕಾಣುತ್ತೆ.
ಬೆಸಲ್ಸ್ ಬಿಟ್ಟರೆ ಓವರ್ ಆಲ್ ಅಡ್ವಾಂಟೇಜ್ ಸ್ಯಾಮ್ಸಂಗ್ನಲ್ಲಿ ಸಿಗುತ್ತೆ. ಇದಲ್ಲದೆ ಸ್ಯಾಮ್ಸಂಗ್ನಲ್ಲಿ ಇನ್ನೊಂದು ಅಡ್ವಾಂಟೇಜ್ ಸಿಗುತ್ತೆ, ಅದು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಫೇಸ್ ಐ ಡಿಗಿಂತ ಕನ್ವೀನಿಯಂಟ್ ಆಗಿ ಅನಿಸುತ್ತೆ. ಆದರೆ ಐಫೋನ್ನ ಫೇಸ್ ಐ ಡಿ ತುಂಬ ಅಕ್ಯುರೇಟ್ ಆಗಿದೆ ಮತ್ತು ತುಂಬ ಫಾಸ್ಟ್ ಆಗಿದೆ. ಮತ್ತು ಎರಡು ಫೋನ್ಗಳ ಸ್ಪೀಕರ್ ಕ್ವಾಲಿಟಿ ಸೇಮ್ ಇದೆ, ಇದನ್ನು ನೀವೇ ಕೇಳಿ. ಇದರ ಜೊತೆಗೆ ಎರಡರಲ್ಲೂ IP68 ರೇಟಿಂಗ್ ಸಿಗ್ತಾ ಇದೆ. ಎರಡು ಫೋನ್ನ 30 ನಿಮಿಷ ಅಂಡರ್ ವಾಟರ್ ಯೂಸ್ ಮಾಡ್ಬೋದು, ಆದರೆ ಬ್ರ್ಯಾಂಡ್ಸ್ ವ್ಯಾರಂಟಿ ಕೊಡೋದಿಲ್ಲ. ನೀವು ಅಂಡರ್ ವಾಟರ್ ಯೂಸ್ ಮಾಡಬೇಡಿ. ಈಗ ಇವುಗಳ ಕ್ಯಾಮ್ರಾ ಬಗ್ಗೆ ಮಾತಾಡೋಣ ಬನ್ನಿ. ಆನ್ ಪೇಪರ್ ಸ್ಪೆಕ್ಸ್ನಲ್ಲಿ ಸ್ಯಾಮ್ಸಂಗ್ ಮುಂದೆ ಇದೆ, ಯಾಕಂದರೆ ಇದರಲ್ಲಿ ಜಾಸ್ತಿ MP ಕ್ಯಾಮ್ರಾ ಸೆನ್ಸರ್ ಇದೆ. ಜೊತೆಗೆ ಇದರಲ್ಲಿ 50 MP 3x ಟೆಲಿಫೋಟೋ ಲೆನ್ಸ್ ಎಕ್ಸ್ಟ್ರಾ ಸಿಗುತ್ತೆ. ಆ್ಯಪಲ್ನಲ್ಲಿ 3x ಟೆಲಿಫೋಟೋ ಲೆನ್ಸ್ ಇಲ್ಲ ಮತ್ತು ಎರಡರಲ್ಲೂ 12 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ವಿಡಿಯೋ ಕ್ವಾಲಿಟಿ ನೀವು ನೋಡ್ಬೋದು. ಈ ಎರಡು ಫೋನ್ನ ಫ್ರಂಟ್ ಕ್ಯಾಮ್ರಾ ಕ್ವಾಲಿಟಿ ಹೇಗಿದೆ ಅಂತ ನೀವು ನೋಡಿ. ನನಗಂತೂ ಎರಡು ಸಿಮಿಲರ್ ಆಗಿದೆ. ಸ್ಕಿನ್ ಟೋನ್ ಹೇಗಿದೆ? ನನ್ನ ಪ್ರಕಾರ ಎರಡು ಫೋನ್ನ ವಿಡಿಯೋಗಳು ಸಿಮಿಲರ್ ಆಗಿದೆ. ಎರಡು 4K ವಿಡಿಯೋ 60 FPS ನಲ್ಲಿ ತೆಗಿಬೋದು, ನೀವೇ ಜಡ್ಜ್ ಮಾಡಿ. ಆ್ಯಪಲ್ನಲ್ಲಿ ವಿಡಿಯೋಸ್ ವಾರ್ಮ್ ಆಗಿ ಬರುತ್ತೆ, ಸ್ಯಾಮ್ಸಂಗಲ್ಲಿ ನ್ಯಾಚುರಲ್ ಆಗಿ ಬರುತ್ತೆ. ಆದರೆ ಸ್ಯಾಮ್ಸಂಗ್ ಆಡಿಯೋ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ನಾಯ್ಸ್ನ ಕಟ್ ಮಾಡುತ್ತೆ. ಆ್ಯಪಲ್ನಲ್ಲಿ ಬ್ಯಾಕ್ಗ್ರೌಂಡ್ ನಾಯ್ಸ್ ಕೇಳುತ್ತೆ. ಮತ್ತು ಸ್ಯಾಮ್ಸಂಗಲ್ಲಿ ಡೈನಾಮಿಕ್ ರೇಂಜ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಸ್ಯಾಮ್ಸಂಗ್ ಅಲ್ಲಿ ಸ್ವಲ್ಪ ಬೆಟರ್ ಸೆಲ್ಫಿ ವಿಡಿಯೋಸ್ ಬರುತ್ತೆ. ಪೋರ್ಟ್ರೇಟ್ ಮೋಡ್ನಲ್ಲಿ ಎರಡೂ ಸೇಮ್ ಸೆಟ್ಟಿಂಗ್ ಸಿಗುತ್ತೆ, ಆದರೆ ಪೋರ್ಟ್ರೇಟ್ ಮೋಡಲ್ಲಿ ಎಡ್ಜ್ ಡಿಡಕ್ಷನ್ ಸ್ಯಾಮ್ಸಂಗಲ್ಲಿ ಚೆನ್ನಾಗಿದೆ ಮತ್ತು ಲೈಟ್ ಕಂಟ್ರೋಲ್ ಸ್ಯಾಮ್ಸಂಗಲ್ಲಿ ಚೆನ್ನಾಗಿದೆ. ಬ್ಯಾಕ್ ಕ್ಯಾಮ್ರಾ ವಿಡಿಯೋ ಕ್ವಾಲಿಟಿಯಲ್ಲಿ ಐಫೋನ್ ಚೆನ್ನಾಗಿದೆ. ಲೈಟ್ ಆಪೋಸಿಟ್ ವಿಡಿಯೋಸ್ ಮಾಡುವಾಗ ಸ್ಯಾಮ್ಸಂಗ್ ಸಬ್ಜೆಕ್ಟ್ನ ಸರಿಯಾಗಿ ಹೈಲೈಟ್ ಮಾಡುವುದಿಲ್ಲ, ಆ್ಯಪಲ್ ಮಾಡುತ್ತೆ. ಮತ್ತು ಕಲರ್ ಸೇಮ್ ಇದೆ. ಎರಡರಲ್ಲೂ 5x ಆಪ್ಟಿಕಲ್ ಝೂಮ್ ಮಾಡ್ಬೋದು. ವಿಡಿಯೋ ರೆಕಾರ್ಡಿಂಗ್ಗೋಸ್ಕರ ಎರಡೂ ಫೋನಲ್ಲಿ ಸೂಪರ್ ಸ್ಟೇಬಲ್ ಮೋಡ್ ಸಿಗುತ್ತೆ. ನೇಮ್ ಅಷ್ಟೇ ಚೇಂಜ್, ನೀವೇ ನೋಡಿ. ಈ ವಿಡಿಯೋದಲ್ಲಿ ಓಡಿ ವಿಡಿಯೋಸ್ ಮಾಡ್ತಿದ್ದೀನಿ, ಆದ್ರೂ ವಿಡಿಯೋಸ್ ತುಂಬ ಸ್ಟೇಬಲ್ ಆಗಿದೆ. ಆದರೆ ಆ್ಯಪಲ್ಗಿಂತ ಸ್ಯಾಮ್ಸಂಗ್ ಬೆಟರ್ ಸ್ಟೇಬಲ್ ವಿಡಿಯೋಸ್ ಬರುತ್ತೆ ಮತ್ತು ಪೋರ್ಟ್ರೇಟ್ ವಿಡಿಯೋ ಮೋಡ್ ಆಪ್ಷನ್ ಕೂಡ ಸಿಗುತ್ತೆ. ಎರಡರಲ್ಲೂ ಎಡ್ಜ್ ಡಿಡಕ್ಷನ್ ಆಲ್ಮೋಸ್ಟ್ ಸೇಮ್ ಇದೆ, ಕಲರ್ಸ್ ಕೂಡ ಸೇಮ್ ಇದೆ. ಆದರೆ ಸ್ಯಾಮ್ಸಂಗಲ್ಲಿ ಸ್ವಲ್ಪ ಜಾಸ್ತಿ ಬ್ರೈಟ್ ವಿಡಿಯೋಸ್ ಬರುತ್ತೆ. ಆ್ಯಪಲ್ನಲ್ಲಿ 2x ಝೂಮ್ ಮಾಡ್ಬೋದು ಅಷ್ಟೇ, ಆದರೆ ಸ್ಯಾಮ್ಸಂಗಲ್ಲಿ 3x ಝೂಮ್ ಮಾಡ್ಬೋದು. ಲೋ ಲೈಟ್ ಅಲ್ಲಿನೂ ಎರಡೂ ಫೋನಲ್ಲಿ ಸೇಮ್ ವಿಡಿಯೋಸ್ನ ತೆಗಿಬೋದು. ಬಟ್ ಲೋ ಲೈಟಲ್ಲಿ ಆ್ಯಪಲ್ಗಿಂತ ಸ್ಯಾಮ್ಸಂಗ್ ಬೆಟರ್ ವಿಡಿಯೋಸ್ನ ತೆಗೆಯುತ್ತೆ. ಮತ್ತು ಲೋ ಲೈಟ್ನಲ್ಲಿ ಫ್ರಂಟ್ ಕ್ಯಾಮ್ರಾದಲ್ಲಿ ಐಫೋನ್ ಬೆಟರ್ ಇದೆ. 4K ವಿಡಿಯೋ 60 FPS ತೆಗಿಬಹುದು. ಸ್ಯಾಮ್ಸಂಗಲ್ಲಿ ಲೈಟ್ ಕಂಟ್ರೋಲ್ ಅಷ್ಟೊಂದು ಚೆನ್ನಾಗಿಲ್ಲ, ಆದರೆ ಆ್ಯಪಲ್ ಲೈಟ್ ಕಂಟ್ರೋಲ್ ಚೆನ್ನಾಗಿ ಮಾಡುತ್ತೆ. ಓವರಾಲ್ ಲೋ ಲೈಟಲ್ಲಿ ಫ್ರಂಟ್ ಕ್ಯಾಮ್ರಾ ವಿಡಿಯೋಸಲ್ಲಿ ಆ್ಯಪಲ್ ಬೆಟರ್ ಇದೆ. ಮತ್ತು ಎರಡೂ ಫೋನ್ ಮೈಕ್ರೋ ಫೋಟೋಸ್ನ ಚೆನ್ನಾಗಿ ತೆಗೆಯುತ್ತೆ. ಎರಡು ಸಿಮಿಲರ್ ಫೋಟೋಸ್ ಬರುತ್ತೆ. ಕಲರ್ಸಲ್ಲಿ ಅಷ್ಟು ಡಿಫ್ರೆನ್ಸ್ ಇರೋದು. ಎರಡರಲ್ಲೂ ಅಲ್ಟ್ರಾ ವೈಡ್ ಫೋಟೋಸ್ ವೈಡ್ ಆಗಿ ಬರುತ್ತೆ, ಆದರೆ ಸ್ಯಾಮ್ಸಂಗ್ ಶಾಡೋ ಚೆನ್ನಾಗಿ ಹೈಲೈಟ್ಸ್ ಮಾಡುತ್ತೆ. ಇದರಿಂದ ಫೋಟೋಸ್ ಚೆನ್ನಾಗಿ ಕಾಣುತ್ತೆ. ಅಲ್ಟ್ರಾ ವೈಡ್ ಫೋಟೋಸ್ ವಿಷಯದಲ್ಲಿ ಸ್ಯಾಮ್ಸಂಗ್ ಬೆಟರ್ ಇದೆ ಮತ್ತು 1x ಸೇಮ್ ಇದ್ದಾವೆ. ಆ್ಯಪಲ್ ಲೈಟ್ ಆಪೋಸಿಟ್ನಲ್ಲಿ ಸಬ್ಜೆಕ್ಟ್ ಚೆನ್ನಾಗಿ ಹೈಲೈಟ್ ಮಾಡುತ್ತೆ, ಸ್ಯಾಮ್ಸಂಗಲ್ಲಿ ಮಾಡೋದಿಲ್ಲ. ಆದರೆ ನಾರ್ಮಲ್ ಫೋಟೋಸಲ್ಲಿ ಸ್ಕಿನ್ ಟೋನ್ ಲೈಟ್ ಕಂಟ್ರೋಲ್ ಆ್ಯಪಲ್ಗಿಂತ ಸ್ಯಾಮ್ಸಂಗಲ್ಲಿ ಚೆನ್ನಾಗಿದೆ. ಎಲ್ಲ ಫೋಟೋಗಳು ನಿಮ್ಮ ಮುಂದೆ ಇದೆ ನೋಡಿ. ಪೋರ್ಟ್ರೇಟ್ ಫೋಟೋಸ್ನ 1x ತೆಗೆದಾಗ ಎರಡೂ ಫೋನ್ ಸೇಮ್ ಫೋಟೋಸ್ನ ತೆಗೆಯುತ್ತೆ. ಒಂದು ಸತಿ ಸ್ಯಾಮ್ಸಂಗ್ ಫೋಟೋಸ್ ಚೆನ್ನಾಗಿರುತ್ತೆ, ಇನ್ನೊಂದು ಸತಿ ಆ್ಯಪಲ್ ಫೋಟೋಸ್ ಚೆನ್ನಾಗಿರುತ್ತೆ, ನೀವೇ ನೋಡ್ಬೋದು. ಆದರೆ ಎಲ್ಲ ಕಂಡೀಷನ್ನಲ್ಲಿ ಪೋರ್ಟ್ರೇಟ್ ಮೋಡಲ್ಲಿಂದ ಫೋನ್ ಸ್ಯಾಮ್ಸಂಗಲ್ಲಿ ಚೆನ್ನಾಗಿ ಬರುತ್ತೆ, ಡೀಟೇಲ್ ಆಗಿ ಬರುತ್ತೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಇದಲ್ಲದೆ ಸ್ಯಾಮ್ಸಂಗ್ನಲ್ಲಿ 3x ಟೆಲಿಫೋಟೋ ಲೆನ್ಸ್ ಸಿಗುತ್ತೆ, ಇದರಿಂದ ಡೀಟೇಲ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು 5x ಟೆಲಿಫೋಟೋ ಲೆನ್ಸ್ ಎರಡರಲ್ಲೂ ಇದೆ, ಎರಡರಿಂದ ಫೋಟೋನ ತೆಗಿತೀವಿ. ಇದೆಲ್ಲನೂ ಆಲ್ಮೋಸ್ಟ್ ಸಿಮಿಲರ್ ಫೋಟೋಸ್ ಬರುತ್ತೆ, ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಫ್ರಂಟ್ ಸೆಲ್ಫಿ ಕ್ಯಾಮ್ರಾಯಿಂದ ಫೋಟೋಸ್ ತೆಗೆದಾಗ ಇದರಲ್ಲಿನೂ ಸ್ಯಾಮ್ಸಂಗ್ ಬೆಟರ್ ಫೋಟೋಸ್ನ ತೆಗೆಯುತ್ತೆ.
ಸ್ಕಿನ್ ಟೋನ್, ಲೈಟ್ ಕಂಟ್ರೋಲ್, ಕಲರ್, ಎಡ್ಜ್ ಡಿಟೆಕ್ಷನ್, ಲೋ ಲೈಟ್ ಪರ್ಫಾರ್ಮೆನ್ಸಲ್ಲೂ ಸ್ಯಾಮ್ಸಂಗಲ್ಲಿ ಚೆನ್ನಾಗಿದೆ. ಮತ್ತು ಸ್ಯಾಮ್ಸಂಗಲ್ಲಿ ಇನ್ನೊಂದು ಅಡ್ವಾಂಟೇಜ್ ಇದೆ, ಅದು ಏನಂದರೆ 8K ವಿಡಿಯೋ 30 FPS ತೆಗಿಬೋದು. ಓವರಾಲ್ ಫೋಟೋಸ್ ವಿಡಿಯೋಸ್ನ ಲೋ ಲೈಟ್ ಪರ್ಫಾರ್ಮೆನ್ಸ್ ಎಲ್ಲದರಲ್ಲೂ ಸ್ಯಾಮ್ಸಂಗ್ ಆ್ಯಪಲ್ಗಿಂತ ಬೆಟರ್ ಇದೆ. ಪರ್ಸ್ನಲಿ ನನಗೆ ಸ್ಯಾಮ್ಸಂಗ್ ಕ್ಯಾಮ್ರಾ ಇಷ್ಟ ಆಯಿತು. ಈಗ ಇವುಗಳ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಣ ಬನ್ನಿ. ಆ್ಯಪಲ್ನಲ್ಲಿ A18 Pro ಚಿಪ್ಸೆಟ್ ಇದೆ, ಸ್ಯಾಮ್ಸಂಗಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Elite ಫಾರ್ ಗ್ಯಾಲಕ್ಸಿ ಚಿಪ್ಸೆಟ್ ಇದೆ. ಎರಡರಲ್ಲೂ ಆಂತಿಥ್ಯೂ ಸ್ಕೋರ್ ಚೆಕ್ ಮಾಡಿದ್ದೀವಿ. ಸ್ಯಾಮ್ಸಂಗಲ್ಲಿ 22 lakhs ಪ್ಲಸ್ ಆಂತಿಥ್ಯೂ ಸ್ಕೋರ್ ಇದೆ, ಆ್ಯಪಲ್ನಲ್ಲಿ 16 lakh ಪ್ಲಸ್ ಆಂತಿಥ್ಯೂ ಸ್ಕೋರ್ ಇದೆ ಅಷ್ಟೇ. ಆದರೆ ಸ್ಯಾಮ್ಸಂಗ್ 42 ಡಿಗ್ರಿ ಸೆಲ್ಸಿಯಸ್ವರೆಗೂ ಹೀಟ್ ಆಗಿತ್ತು, ಆ್ಯಪಲ್ನಲ್ಲಿ 38 ಡಿಗ್ರಿ ಸೆಲ್ಸಿಯಸ್ವರೆಗೂ ಹೀಟ್ ಆಯಿತು. ಸ್ಯಾಮ್ಸಂಗ್ S25 Ultra ಅಲ್ಲಿ S24 Ultraದಲ್ಲಿ ಕೂಲಿಂಗ್ ಸಿಸ್ಟಮ್ಗಿಂತ 40% ಬಿಗ್ ಕೂಲಿಂಗ್ ಸಿಸ್ಟಮ್ ಇದೆ, ಆದ್ರೂ ಈ ಫೋನ್ ಸ್ವಲ್ಪ ಹೀಟ್ ಆಗ್ತಾ ಇದೆ. ಮತ್ತು ಎರಡರಲ್ಲೂ ಗೀಕ್ ಬೆಂಚ್ನ ಚೆಕ್ ಮಾಡಿದ್ದೀವಿ. ಸ್ಯಾಮ್ಸಂಗ್ನ ಸಿಂಗಲ್ ಸ್ಕೋರ್ ಕಡಿಮೆ ಇದೆ, ಆದರೆ ಮಲ್ಟಿ ಸ್ಕೋರ್ ಸ್ಯಾಮ್ಸಂಗಲ್ಲಿ ಜಾಸ್ತಿ ಇದೆ. ಮತ್ತು ಸ್ಯಾಮ್ಸಂಗ್ 36 ಡಿಗ್ರಿ ಸೆಲ್ಸಿಯಸ್ ಹೀಟ್ ಆಯಿತು, ಆ್ಯಪಲ್ 34 ಡಿಗ್ರಿ ಸೆಲ್ಸಿಯಸ್ ಹೀಟ್ ಆಯಿತು. ಎರಡರಲ್ಲೂ ಓವರ್ ಹೀಟಿಂಗ್ ಇಶ್ಯೂ ಇಲ್ಲ. ಮತ್ತು ಸ್ಯಾಮ್ಸಂಗ್ ಓವರ್ ಹೀಟ್ ಆಯಿತು ಅಂದರೆ ಬೇಗ ಕೂಲ್ ಆಗುತ್ತೆ. ಈಗ ಗೇಮಿಂಗ್ ಬಗ್ಗೆ ಮಾತಾಡೋದಾದರೆ BGMIನಲ್ಲಿ ಆ್ಯಪಲಲ್ಲಿ 120 FPS ಗೇಮಿಂಗ್ ಸಪೋರ್ಟ್ ಇದೆ, ಸ್ಯಾಮ್ಸಂಗ್ನಲ್ಲಿ 90 FPS ಗೇಮಿಂಗ್ ಸಪೋರ್ಟ್ ಇದೆ ಅಷ್ಟೇ. ಆದರೆ ಮುಂದೆ ಅಪ್ಡೇಟ್ನಲ್ಲಿ ಸ್ಯಾಮ್ಸಂಗು 120 FPS ಸಪೋರ್ಟ್ ಬರುತ್ತೆ. ಎರಡೂ ಫೋನ್ನಲ್ಲಿ 90 FPS ಗೇಮಿಂಗ್ನ ಆಡಿದ್ದೀವಿ. ಎರಡೂ ಫೋನಲ್ಲಿ ಗೇಮ್ ತುಂಬ ಕನ್ಸ್ಟೆಂಟ್ ಆಗಿದೆ. ಪ್ರೋ ಲೆವೆಲ್ ಗೇಮಿಂಗ್ ಎರಡೂ ಫೋನಲ್ಲಿ ಆಡ್ಬೋದು. ಎರಡೂ ಫೋನ್ ಜಾಸ್ತಿ ಹೀಟ್ ಆಗೋದಿಲ್ಲ, ಎರಡರಲ್ಲೂ ಬೆಸ್ಟ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಆದರೆ ಆ್ಯಪಲ್ನಲ್ಲಿ ಸ್ವಲ್ಪ ಬ್ರೈಟ್ನೆಸ್ ಡ್ರಾಪ್ ಆಯಿತು, ಇದರಿಂದ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಹಾಳಾಯಿತು. ಅದನ್ನು ಬಿಟ್ಟರೆ ಎರಡೂ ಫೋನ್ ಸೇಮ್ ಪರ್ಫಾರ್ಮೆನ್ಸ್ ಕೊಡುತ್ತೆ, ಆದರೆ ಹೀಟ್ ಕಂಟ್ರೋಲ್ ಮತ್ತು ಬ್ರೈಟ್ನೆಸ್ ಕಂಟ್ರೋಲಲ್ಲಿ ಸ್ಯಾಮ್ಸಂಗ್ ಸ್ಲೈಟ್ಲಿ ಬೆಟರ್ ಇದೆ. ಇದರ ಜೊತೆಗೆ ಸ್ಯಾಮ್ಸಂಗ್ ಎ ಮತ್ತು UI ಬೆಟರ್ ಇದೆ. ಎರಡೂ ಫೋನಲ್ಲಿ 120 Hz ರಿಫ್ರೆಶ್ ರೇಟ್ ಸಿಗುತ್ತೆ, ಎರಡೂ ಫೋನ್ ಸ್ಮೂತಾಗಿ ವರ್ಕ್ ಆಗುತ್ತೆ. ಆದರೆ ಸ್ಯಾಮ್ಸಂಗ್ನಲ್ಲಿ One UI 7.0 UI ಇರೋದ್ರಿಂದ ಇದರ ಸ್ಮೂತ್ನೆಸ್ ನೆಕ್ಸ್ಟ್ ಲೆವೆಲ್ ಇದೆ. ಯಾವುದಾದ್ರೂ ಆ್ಯಪ್ನ ಓಪನ್ ಮಾಡಿದಾಗ ಕ್ಲೋಸ್ ಮಾಡಿದಾಗ ಆ್ಯಪಲ್ಗಿಂತ ಸ್ಯಾಮ್ಸಂಗ್ ಫಾಸ್ಟ್ ಫೀಲ್ ಆಗುತ್ತೆ. ಇದರಲ್ಲಿ ಆ್ಯಪಲ್ಗಿಂತ ಬೆಟರ್ ಮತ್ತು ಫಾಸ್ಟ್ ಫೀಲ್ ಆಗುತ್ತೆ. ಇದು ಬೇಗ ಲೋಡ್ ಆಗುತ್ತೆ. ಇದರ ರ್ಯಾಮ್ ಮ್ಯಾನೇಜ್ಮೆಂಟ್ ಕೂಡ ತುಂಬ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ನಲ್ಲಿ ಆ್ಯಪ್ಸ್ ಕೆಲಸ ಮಾಡುತ್ತೆ, ಆದರೆ ಇದು ಆ್ಯಪಲ್ನಲ್ಲಿ ಆಗೋದಿಲ್ಲ. ಎಕ್ಸಾಂಪಲ್, ನೀವು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಅಪ್ಲೋಡ್ ಮಾಡುವಾಗ ಮಿನಿಮೈಸ್ ಮಾಡಿದ್ರೆ ಆ ರೀಲ್ ಅಪ್ಲೋಡ್ ಆಗೋದಿಲ್ಲ. ಆ್ಯಪ್ನ ಮತ್ತೆ ಓಪನ್ ಮಾಡಿ ರೀಲೋಡ್ ಮಾಡಬೇಕು, ಆ್ಯಪ್ ಓಪನ್ ಅಲ್ಲೇ ಇರಬೇಕು, ಆವಾಗಲೇ ಅಪ್ಲೋಡ್ ಆಗೋದು. ಸ್ಯಾಮ್ಸಂಗ್ ಬ್ಯಾಕ್ಗ್ರೌಂಡ್ ಅಲ್ಲೇ ಅಪ್ಲೋಡ್ ಆಗುತ್ತೆ. ಇದರಿಂದ ರ್ಯಾಮ್ ಮ್ಯಾನೇಜ್ಮೆಂಟ್ ನನಗೆ ಇಷ್ಟ ಆಯಿತು. ಇದಲ್ಲದೆ AI ಫೀಚರ್ಸ್ ಬಗ್ಗೆ ಮಾತಾಡೋದಾದರೆ ಎರಡೂ ಫೋನಲ್ಲಿ AI ಫೀಚರ್ಸ್ ಸಿಗುತ್ತೆ, ಆದರೆ ಸ್ಯಾಮ್ಸಂಗಲ್ಲಿ ಬೆಟರ್ AI ಫೀಚರ್ಸ್ ಸಿಗುತ್ತೆ. ಆಬ್ಜೆಕ್ಟ್ನ ಕರೆಕ್ಟಾಗಿ ಸ್ಯಾಮ್ಸಂಗ್ ರಿಮೂವ್ ಮಾಡುತ್ತೆ, ಆ್ಯಪಲ್ನಲ್ಲಿ ಮಾಡೋದಿಲ್ಲ. ಆ್ಯಪಲ್ನಲ್ಲಿ AI ಇನ್ನೂ ಬೀಟಾ ವರ್ಷನ್ನಲ್ಲಿ ಇದೆ, ಆದರೆ ಸ್ಯಾಮ್ಸಂಗಲ್ಲಿ ಅಡ್ವಾನ್ಸ್ AI ಫೀಚರ್ಸ್ ಸಿಗುತ್ತೆ. ಯಾವುದೇ ವಿಡಿಯೋಸ್ ನೋಡುವಾಗ ಪರ್ಟಿಕ್ಯುಲರ್ ಪಾರ್ಟ್ನ ಗಿಫ್ಟ್ ಮಾಡ್ಬೋದು, ಯಾವುದಾದ್ರೂ ಫೋಟೋ ಅಲ್ಲಿ ಲೈವ್ ವಾಲ್ಪೇಪರ್ ಕನ್ವರ್ಟ್ ಮಾಡ್ಬೋದು, ಫೋಟೋಗೆ 3D ಎಫೆಕ್ಟ್ನ ಹಾಕಿದೆ ಮತ್ತು ನೌ ಬ್ರೀಫ್ ಫೀಚರ್ಸ್ ಸಿಗುತ್ತೆ. ಇದು ಲೈವ್ ವೆದರ್ ಡೀಟೇಲ್ಸ್ನ ಕೊಡುತ್ತೆ. ಇದರ ಜೊತೆಗೆ ಆಂಬಿಯೆಂಟ್ ಫೋಟೋ ವಾಲ್ಪೇಪರ್ ಸಿಗುತ್ತೆ. ನೀವು ಯಾವುದಾದ್ರೂ ಫೋಟೋನ ವಾಲ್ಪೇಪರ್ ಥರ ಯೂಸ್ ಮಾಡಿ, ಯಾವ ಥರ ವೆದರ್ ಇರುತ್ತೆ ಆ ಥರ ವಾಲ್ಪೇಪರ್ ಶೋ ಆಗುತ್ತೆ. ಸ್ಯಾಮ್ಸಂಗಲ್ಲಿ ಈ ಸತಿ ಆ್ಯಪಲ್ ಥರ ಆಡಿಯೋ ಎರೇಸರ್ ಸಿಗ್ತಾ ಇದೆ, ಅನ್ವಾಂಟೆಡ್ ನಾಯ್ಸ್ನ ರಿಮೂವ್ ಮಾಡ್ಬೋದು. ಓವರಾಲ್ AI ಫೀಚರ್ಸ್ ವಿಷಯದಲ್ಲಿ ಸ್ಯಾಮ್ಸಂಗ್ ತುಂಬ ಮುಂದೆ ಇದೆ. ಆ್ಯಪಲ್ನಲ್ಲಿ ಸಿರಿ ಅಸಿಸ್ಟೆಂಟ್ ಇತ್ತು, ಆದರೆ ಈಗ ಸ್ಯಾಮ್ಸಂಗ್ನಲ್ಲಿ ಜೆಮಿನಿ ಸಿಗ್ತಾ ಇದೆ. ಇದು ಸಿರಿಗಿಂತ ತುಂಬ ಅಡ್ವಾನ್ಸ್ ಆಗಿದೆ. ಮತ್ತು ಸ್ಯಾಮ್ಸಂಗಲ್ಲಿ ನೆಟ್ವರ್ಕ್ ಕನೆಕ್ಟಿವಿಟಿ ಚೆನ್ನಾಗಿ ಸಿಗುತ್ತೆ. ಆ್ಯಪಲ್ ಫೋನ್ಗೆ ಕೆಲವು ಜಾಗದಲ್ಲಿ ನೆಟ್ವರ್ಕ್ ಕರೆಕ್ಟಾಗಿ ಸಿಗೋದಿಲ್ಲ, ಕಾಲ್ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಸ್ಯಾಮ್ಸಂಗ್ ಈ ಪ್ರಾಬ್ಲಮ್ ಆಗೋದಿಲ್ಲ. ಇದರಿಂದ ನೆಟ್ವರ್ಕ್ ಕನೆಕ್ಟಿವಿಟಿ, ಕ್ವಾಲಿಟಿ ಕಾಲಿಂಗ್ ಸ್ಯಾಮ್ಸಂಗಲ್ಲಿ ಚೆನ್ನಾಗಿದೆ. ಇದಲ್ಲದೆ ಸ್ಯಾಮ್ಸಂಗ್ನಲ್ಲಿ ಸೈಲೆಂಟಾಗಿ ಕಾಲ್ ರೆಕಾರ್ಡಿಂಗ್ ಮಾಡ್ಬೋದು.
ಆ್ಯಪಲ್ನಲ್ಲಿ ಕಾಲ್ ರೆಕಾರ್ಡಿಂಗ್ನ ಮಾಡಿದ್ರೆ ಕಾಲಲ್ಲಿ ಇರೋರಿಗೆ ಗೊತ್ತಾಗುತ್ತೆ. ಇವುಗಳ ಬ್ಯಾಟ್ರಿ ಲೈಫ್ ಬಗ್ಗೆ ಕಂಪೇರ್ ಮಾಡಿದಾಗ ಆ್ಯಪಲ್ ಬೆಟರ್ ಇದೆ. ಆನ್ ಪೇಪರ್ನಲ್ಲಿ ಸ್ಯಾಮ್ಸಂಗ್ ಬ್ಯಾಟ್ರಿ ಜಾಸ್ತಿ ಇದೆ. ಸ್ಯಾಮ್ಸಂಗ್ನಲ್ಲಿ 5000 mAh ಬ್ಯಾಟ್ರಿ ಸಿಗುತ್ತೆ. 45 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಇದೆ. 15 ವಾಟ್ಸ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಇದೆ. ಜೊತೆಗೆ 4.5 ರಿವರ್ಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಸಿಗುತ್ತೆ. ಆ್ಯಪಲ್ನಲ್ಲಿ 4685 mAh ಬ್ಯಾಟ್ರಿ ಸಿಗುತ್ತೆ. 25 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. 25 ವಾಟ್ಸ್ ವೈರ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಸಿಗುತ್ತೆ. ವೈರ್ ಚಾರ್ಜಿಂಗ್ ವಿಷಯದಲ್ಲಿ ಸ್ಯಾಮ್ಸಂಗ್ ಚೆನ್ನಾಗಿದೆ. ವೈರ್ಲೆಸ್ ಚಾರ್ಜಿಂಗ್ ವಿಷಯದಲ್ಲಿ ಆ್ಯಪಲ್ ಚೆನ್ನಾಗಿದೆ. ಸ್ಯಾಮ್ಸಂಗ್ 7 ಅವರ್ಸ್ ಬ್ಯಾಟ್ರಿ ಪ್ಯಾಕಪ್ ಬರುತ್ತೆ, ಆದರೆ ಆ್ಯಪಲ್ 8 ಅವರ್ಸ್ ಬ್ಯಾಟ್ರಿ ಪ್ಯಾಕಪ್ ಬರುತ್ತೆ. ಬ್ಯಾಟ್ರಿ ಪ್ಯಾಕಪ್ ವಿಷಯದಲ್ಲಿ ಆ್ಯಪಲ್ ಬೆಟರ್ ಇದೆ. ಸೊ ಈ ಎರಡು ಫೋನ್ ಕಂಪ್ಯಾರಿಸನ್ ಹೇಗಿತ್ತು, ನಿಮಗೆ ಯಾವ ಫೋನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.